ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 3, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡುವಂಥದ್ದಾದರೆ, ಇಂಡಿಯಾ ಆ್ಯಂಡ್ ಕೆನಡಾ ಅಗ್ರಿ ಟು $1.9 ಬಿಲಿಯನ್ ಯುರೇನಿಯಂ ಡೀಲ್ ಆಸ್ ಕಾರ್ನೆ ಮೀಟ್ಸ್ PM ಮೋದಿ. ಈ ಒಂದು ಇಶ್ಯೂ ನಮಗೆ ಇಂಡಿಯಾ ಹಾಗೂ ಕೆನಡಾ ರಿಲೇಷನ್ಗೆ ಸಂಬಂಧಪಟ್ಟಂತೆ GS ಪೇಪರ್ 2 ನಡೆಯಲಿ ಇಂಟರ್ನ್ಯಾಷನಲ್ ರಿಲೇಷನ್ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಇದು ಆಲ್ರೆಡಿ ನಾವು ನೋಡಿರೋ ಪ್ರಕಾರ ಭಾರತ ಮತ್ತು ಕೆನಡಾದ ಮಧ್ಯೆ ಮತ್ತೆ ಒಂದು ರೀಬಿಲ್ಡಿಂಗ್ ಟೈಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ 10 ವರ್ಷಗಳ ಕಾಲ ಒಂದು ಯುರೇನಿಯಂ ಸಪ್ಲೈಗೆ ಸಂಬಂಧಪಟ್ಟಂಥ ಒಂದು ಅಗ್ರಿಮೆಂಟನ್ನು ಸಹ ಸೈನ್ ಹಾಕಲಿದ್ದಾರೆ ಅಂತಲೇ ಗಮನ ಹರಿಸ್ಬೋದು. ಸರಿಸುಮಾರು $1.9 ಬಿಲಿಯನ್ ಅಷ್ಟು ಯುರೇನಿಯಂ ಡೀಲನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. 10 ಇಯರ್ಸ್ ಅಷ್ಟು ಒಂದು ಯುರೇನಿಯಂ ಸಪ್ಲೈಯನ್ನು ಭಾರತಕ್ಕೆ ಕೆನಡಾ ಒದಗಿಸಲಿದೆ ಅಂತಲೇ ಗಮನ ಹರಿಸ್ಬೋದು. ಇದರಿಂದ ಒಂದು ಟೈ ಏನಿದೆ ರಿನ್ಯೂ ಆಗಿದೆ ಅಂತಲೇ ಗಮನ ಹರಿಸುವಂಥದ್ದು. ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ಗೆ ಸಂಬಂಧಿಸಿದಂಥ ಒಂದು ಮೊಮೆಂಟಮನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಇಲ್ಲಿ ಒಟ್ಟಾರೆ ಒಂದು ಯುರೇನಿಯಂ ಸಪ್ಲೈ ಅಂತ ಬಂದಾಗ ಭಾರತ ಇವತ್ತು ನ್ಯೂಕ್ಲಿಯರ್ ಕೆಪಾಬಿಲಿಟಿಯನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಸಿವಿಲ್ ನ್ಯೂಕ್ಲಿಯರ್ ಎನರ್ಜಿ ಕೆಪಾಸಿಟಿ ಸ್ಟ್ರಾಂಗ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯುರೇನಿಯಂ ಸಪ್ಲೈ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳಿಗೆ ಬೇಕಾಗಿರ್ತಕ್ಕಂಥ ಯುರೇನಿಯಮನ್ನು ಇವತ್ತು ಕೆನಡಾ ಸಪ್ಲೈ ಮಾಡಲಿದೆ ಅಂತಲೇ ನೋಡ್ಬೋದು. ಭಾರತ ಇವತ್ತು ನವೀಕರಿಸಬಹುದಾದಂಥ ಶಕ್ತಿಗಳ ಮೇಲೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ. ರಿನ್ಯೂಯಬಲ್ ಎನರ್ಜಿಯ ಮೇಲೆ ಫೋಕಸನ್ನು ಮಾಡ್ತಾ ಇದೆ. ಹಾಗಾಗಿ ಫಾಸಿಲ್ ಫ್ಯೂಲ್ಸ್ಗಳ ಮೇಲೆ ಇರ್ತಕ್ಕಂಥ ಒಂದು ಅವಲಂಬನೆ ಕಡಿಮೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದರೊಂದಿಗೆ ಭಾರತ ಮತ್ತು ಫ್ರಾನ್ಸ್ನ ಒಂದು ಕೊಲಾಬರೇಷನ್ ಮುಖಾಂತರ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನು ಸಹ ನಾವು ಕನ್ಸಿಡರ್ ಮಾಡ್ಬೋದು. ಗ್ಲೋಬಲ್ ಲೆವೆಲಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಬಿಗ್ಗೆಸ್ಟ್ ಸೋಲಾರ್ ಅಲಯನ್ಸ್ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು. ಈ ಒಂದು ಹಂತದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಯುರೇನಿಯಂ ಸಪ್ಲೈಯನ್ನು ಸಹ ಇವರು ಮಾಡ್ತಾ ಇದ್ದಾರೆ. ಇದರಿಂದ ಒಂದು ನ್ಯೂಕ್ಲಿಯರ್ ಕೋಆಪರೇಷನ್ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ಬೋದಲ್ವಾ. ಭಾರತದ ಒಂದು ರಿನ್ಯೂಯಬಲ್ ಎನರ್ಜಿಗೆ ಕಾಂಟ್ರಿಬ್ಯೂಷನ್ ಸಿಕ್ಕತ್ತೆ ಅಂತಲೇ ಗಮನ ಹರಿಸ್ಬೋದು. ಇದರೊಂದಿಗೆ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಬಂದಾಗ ಇಲ್ಲಿ ಒಂದು ಟ್ರೇಡ್ ಅಗ್ರಿಮೆಂಟನ್ನು ನಾವು ನೋಡ್ಬೋದು. ಪ್ರಸ್ತುತವಾಗಿ ನಮ್ಮ ಹಾಗೂ ಕೆನಡಾ ಮಧ್ಯೆ ಇರತಕ್ಕಂಥ ಒಂದು ಟ್ರೇಡ್ ಅಂತ ಬಂದಾಗ ಡಬಲ್ ಮಾಡಬೇಕು ಬೈ 2030 ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ, ಟಾರ್ಗೆಟನ್ನು ಹಾಕ್ಕೊಂಡಿದೆ. ಇದರ ಅಡಿನಲ್ಲಿ ಒಂದು ಟಾರಿಫ್ನ ಅಡಿನಲ್ಲಿ ಆಗ್ತಾ ಇರುವಂತಹ ರಿಡಕ್ಷನ್ ಆಗ್ಬೋದು, ಮಾರ್ಕೆಟ್ ಎಕ್ಸಸ್ ಇಂಪ್ರೂವೈಸ್ ಆಗುತ್ತೆ, ಇನ್ವೆಸ್ಟ್ಮೆಂಟು ಸಹ ಬೂಸ್ಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. ಅಂದರೆ ಒಂದು ಕಾಂಪ್ರಿಹೆನ್ಸಿವ್ ಆಗಿರ್ತಕ್ಕಂಥ ಎಕನಾಮಿಕ್ ಪಾರ್ಟ್ನರ್ಶಿಪ್ಪನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದರೊಂದಿಗೆ ಎನರ್ಜಿ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ರಿನ್ಯೂಯಬಲ್ ಎನರ್ಜಿ ಆಧಾರದ ಮೇಲೆ ಸೋಲಾರ್, ಬಯೋಫ್ಯೂಯಲ್ಸ್, ಎನರ್ಜಿಗೆ ಸಂಬಂಧಪಟ್ಟಂತೆ ಅಗೇನ್ ಯುರೇನಿಯಮನ್ನು ಕನ್ಸಿಡರ್ ಮಾಡ್ಬೋದಲ್ವಾ. LPG ರಿಲೇಟೆಡ್ ಇರುವಂತೆ, LNG ರಿಲೇಟೆಡ್ ಇರತಕ್ಕಂಥ ಕ್ರೂಡ್ ಆಯಿಲ್ಗೆ ಸಂಬಂಧಪಟ್ಟಂಥ ಒಂದು ಸ್ಟ್ರಾಟಜಿಕ್ ಆಗಿರ್ತಕ್ಕಂಥ ಎನರ್ಜಿ ಪಾರ್ಟ್ನರ್ಶಿಪ್ಪನ್ನು ಕಾಣ್ತಾ ಇದ್ದೀವಿ. ಇದರೊಂದಿಗೆ ಕ್ರಿಟಿಕಲ್ ಮಿನರಲ್ಸ್ನ ಒಂದು ಸ್ಕೇರ್ಸಿಟಿನೂ ಸಹ ಹೆಚ್ಚಾಗಿರೋದ್ರಿಂದ ನಾವು ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಪಾರ್ಟ್ನರ್ಸ್ಗಳನ್ನು ಹುಡುಕ್ತಾ ಇದ್ದೀವಿ. ಕೆನಡಾ ಇದೊಂದು ರಿಲಯಬಲ್ ಸಪ್ಲೈಯರ್ ಆಗಿ ಹೊರಹೊಮ್ಮಲಿದೆ ಅಂತಲೇ ಹೇಳ್ಬೋದು. ಈವನ್ ಮಲ್ಟಿಲ್ಯಾಟ್ರಲ್ ಕೋಆಪರೇಷನ್ ಅಂತ ಬಂದಾಗ ಇವತ್ತು ಕೆನಡಾ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಗ್ರೂಪಿಂಗ್ಗೆ ಜಾಯ್ನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸನ್ನು 2015ರಲ್ಲಿ ಲಾಂಚ್ ಮಾಡಿದ್ದಾರೆ. COP21 ಪ್ಯಾರಿಸ್ ನಡಿನಲ್ಲಿ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಹಾಗೂ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಬಯೋಫ್ಯೂಯಲ್ ಅಲಯನ್ಸ್ಗೂ ಸಹ ಜಾಯ್ನ್ ಆಗುವಂಥ ಒಂದು ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಬೇಸಿಕಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಬಂದಾಗ ಬೈ 2030 ಸರಿಸುಮಾರು $1 ಟ್ರಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದೆ. ಅಂದರೆ ಯಾವ ರೀತಿಯಾಗಿ ಒಂದು ಫಂಡ್ ಮೊಬಲೈಸೇಷನ್ ಆಗಬೇಕು. ಬಿಕಾಸ್ ನಾವಿಲ್ಲಿ ಕ್ಲೀನ್ ಆಗಿರ್ತಕ್ಕಂಥ, ಅಫೋರ್ಡೆಬಲ್ ಆಗಿರ್ತಕ್ಕಂಥ ಸೋಲಾರ್ ಎನರ್ಜಿಯನ್ನು ಫೋಕಸ್ ಮಾಡ್ತಾ ಇದ್ದೀವಿ. ಗ್ಲೋಬಲ್ ಲೆವೆಲಲ್ಲಿ ಒಂದು ಸೋಲಾರ್ ಎನರ್ಜಿಯ ಇಂಪಾರ್ಟೆನ್ಸನ್ನು ರಿಫ್ಲೆಕ್ಟ್ ಮಾಡಲಿಕ್ಕೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಒಂದು ಗ್ರೂಪಿಂಗನ್ನು ನಾವು ಗಮನ ಹರಿಸ್ಬೋದು. ಇದರೊಂದಿಗೆ ಜಿಯೋಪೊಲಿಟಿಕಲ್ ಕನ್ವರ್ಜೆನ್ಸ್ ಅಂತ ಬಂದಾಗ ಚೈನಾ ಫ್ಯಾಕ್ಟರನ್ನು ನಾವು ರೆಡ್ಯೂಸ್ ಮಾಡಬೇಕಾಗುತ್ತೆ. ಚೈನಾ ಗ್ಲೋಬಲ್ ಲೆವೆಲಲ್ಲಿ ಒಂದು ಸಪ್ಲೈ ಚೈನನ್ನು ಕಂಟ್ರೋಲ್ ಮಾಡ್ತಾ ಇದೆ. ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಸ್ಟ್ಯಾಂಡರ್ಡ್ ಆಗಿರತಕ್ಕಂತಹ ಟೆಕ್ನಾಲಜಿಯನ್ನು ಹೊಂದಿದೆ ಇದು. ಹಾಗಾಗಿ ನಾವು ಡೈವರ್ಸಿಫೈಡ್ ಆಗಿರುವಂಥ ಪಾರ್ಟ್ನರ್ಸನ್ನು ಹುಡುಕಲೇಬೇಕಾಗುತ್ತೆ. ಸಪ್ಲೈ ಚೈನ್ ರಿಲೇಟೆಡ್ ಇರುವಂಥ ರೆಸಿಲಿಯನ್ಸನ್ನು ತೋರಿಸಬೇಕಾಗತ್ತೆ. ಇವಾಗ ನೋಡಿ, ಭಾರತ ರಷ್ಯಾದೊಂದಿಗೆ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ US ಏನು ಮಾಡಿತ್ತು, ಭಾರತದ ಮೇಲೆ ಒಂದು ಟಾರಿಫನ್ನು ಎಕ್ಸ್ಟ್ರಾ ಮಾಡ್ತಾ ಬರ್ತಾ ಇರೋದಾಗಿ ನೋಡ್ತಿದ್ವಿ. ಈ ಒಂದು ಹಂತದಲ್ಲಿ ಭಾರತ ಎತ್ತೆಚ್ಕೊಂಡು ಎನರ್ಜಿ ಸೆಕ್ಯೂರಿಟಿಯನ್ನು ನಾವು ಎನ್ಶೋರ್ ಮಾಡಬೇಕು ಅಂತಂದರೆ ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಪಾರ್ಟ್ನರ್ ಒಂದಿಗೆ ಟೈಯನ್ನು ಹೊಂದಬೇಕಾಗುತ್ತೆ. ರಷ್ಯಾದ ಮೇಲೂ ಸಹ ನಾವು ಡಿಪೆಂಡೆನ್ಸಿಯನ್ನು ತೋರಿಸಲಿಕ್ಕೆ ಆಗೋದಿಲ್ಲ, US ಮೇಲೂ ಸಹ ಡಿಪೆಂಡೆನ್ಸಿಯನ್ನು ತೋರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಮಲ್ಟಿಪಲ್ ಅಗ್ರಿಮೆಂಟ್ಗೆ ಮುಂದಾಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಭಾರತ ಹಾಗೂ ಕೆನಡಾದ ರಿಲೇಷನ್ ಅನ್ನು ನೋಡಿದಾಗ ಯಾವ ರೀತಿಯಾಗಿ ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಟ್ರೇಡ್ ಆಸ್ಪೆಕ್ಟ್,
ಕ್ಲೈಮೇಟ್ ಆ್ಯಕ್ಷನ್ ಆಸ್ಪೆಕ್ಟ್ ಆಗಿರ್ಬೋದು, ಸ್ಟ್ರಾಟಜಿಕ್ ಟ್ರಸ್ಟನ್ನು ಸಹ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಜಿಯೋ ಪೊಲಿಟಿಕಲ್ ಯಾವ ರೀತಿಯಾಗಿ ಇದು ಬೆನಿಫಿಟನ್ನು ತರಲಿದೆ, ಚೈನಾದ ಇನ್ಫ್ಲುಯೆನ್ಸನ್ನು ಇದು ಬ್ಯಾಲೆನ್ಸ್ ಮಾಡಲಿದೆ ಅನ್ನೋದನ್ನು ಗಮನಿಸ್ಬೋದು. ಈವನ್ US ಹಾಗೂ ಕೆನಡಾದ ಮಧ್ಯೆ ಅಷ್ಟೊಂದು ರಿಲೇಷನ್ ಚೆನ್ನಾಗಿಲ್ಲ. ಇವಾಗ US ಕಂಪ್ಲೀಟ್ ಆಗಿ ಕೆನಡಾವನ್ನು ತನ್ನ ಅಧಿಕಾರದಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸಹ ಇದೆ. ಸೊ ಕೆನಡಾ ಅಥವಾ ಸವರ್ನಿಟಿಯನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಹಂತದಲ್ಲಿ ಅದರಲ್ಲೂ ಭಾರತದ ಒಂದು ಐಡಿಯಾಲಜೀಸ್ಗಳು ಸೇಮ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಹಾಗಾಗಿ ಭಾರತ ಮತ್ತು ಕೆನಡಾದ ಒಂದು ರಿಲೇಷನ್ ನಮಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಇನ್ನು ಮುಂದಿನದಾಗಿ IIP ಗ್ರೋತ್ ಇನ್ ಜನವರಿ ಸ್ಲೋಸ್ ಡೌನ್ ಟು 4.8%. ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 3 ನಡಿಯಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ ಆಧಾರದ ಮೇಲೆ ಇಂಡಸ್ಟ್ರಿಯಲ್ ಗ್ರೋತ್ ಯಾವ ರೀತಿಯಾಗಿದೆ ಅಂತ ಕನೆಕ್ಟ್ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ. ಪ್ರಸ್ತುತವಾಗಿ ಜನವರಿ ಮಂತಲ್ಲಿ ಒಂದು ಇಂಡಸ್ಟ್ರಿಯಲ್ ಗ್ರೋತ್ನ ಆಧಾರದ ಮೇಲೆ ಕೊಟ್ಟಿರುವಂಥ ರಿಪೋರ್ಟ್ ನಮಗೆ ಹೇಳ್ತಾ ಇದೆ. ಸೊ ಇಲ್ಲಿ ಒಂದು ಇಂಡಸ್ಟ್ರಿಯಲ್ ಗ್ರೋತ್ ಸ್ಲೋ ಡೌನ್ ಆಗ್ತಾ ಇದೆ ಅಂತ 4.8% ಅಷ್ಟು ಇರೋದನ್ನು ನೋಡ್ತಾ ಇದ್ದೀವಿ. ಸೊ 3 ಮಂತ್ ಕಂಪೇರ್ ಮಾಡಿದರೆ ತುಂಬ ಲೋ ಇರುವಂಥ ಗ್ರೋತನ್ನು ಕಾಣ್ತಾ ಇದ್ದೀವಿ. ಇಂಡಸ್ಟ್ರಿಯಲ್ ಗ್ರೋತ್ ಅಂತ ಬಂದಾಗ ಪ್ರಸ್ತುತವಾಗಿ ಯಾವ ವಲಯದಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ಗಳು ಸ್ಟ್ರಾಂಗ್ ಆಗಿ ನಡೀತಾ ಇದೆ, ಯಾವ ವಲಯದಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಸರಿಯಾಗಿ ಇಲ್ಲ, ಇವೆಲ್ಲವನ್ನು ಅನಲೈಸ್ ಮಾಡ್ಕೊಳ್ಳೋದ್ರ ಮುಖಾಂತರ ವೀಕ್ ಇರತಕ್ಕಂಥ ಸೆಕ್ಟರ್ಸ್ಗಳಿಗೆ ಸಪೋರ್ಟ್ ಮಾಡಲಿಕ್ಕಂತಲೇ ಈ ಒಂದು IIP ಡೇಟಾ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಸ್ತುತವಾಗಿರತಕ್ಕಂಥ ಒಂದು ಡೇಟಾ ನಮಗೆ ಹೇಳುತ್ತೆ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಅಂತ ಬಂದಾಗ ಸರಿಸುಮಾರು 13.7% ಅಷ್ಟು ಗ್ರೋತನ್ನು ನಾವು ಕಾಣ್ತಾ ಇದ್ದೀವಿ. ಆಗಸ್ಟ್ 2023 ಇಂದ ಒಂದು ಡೇಟಾವನ್ನು ಕಂಪೇರ್ ಮಾಡಿದಾಗ ಹೈಯೆಸ್ಟ್ ಗ್ರೋತನ್ನು ನಾವು ಇನ್ಫ್ರಾಸ್ಟ್ರಕ್ಚರ್ ನಡಿಯಲ್ಲಿ ಕಾಣ್ತಾ ಇರುವಂಥದ್ದು. ಸ್ಲೋ ಡೌನ್ ಆಗಿರುವಂಥ ಸೆಕ್ಟರ್ಸ್ಗಳನ್ನೇ ನೋಡುವಂಥದ್ದಾದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಡಿಯಲ್ಲಿ ಸ್ಲೋ ಡೌನ್ ಆಗಿದೆ. ಮೈನಿಂಗ್ ಆಕ್ಟಿವಿಟೀಸ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಹಾಗೂ ಕನ್ಸ್ಯೂಮರ್ ಸೆಕ್ಟರ್ ಅಂತ ಬಂದಾಗೂ ಸಹ ನಾವು ಅಷ್ಟೊಂದು ಗ್ರೋತನ್ನು ಕಾಣ್ತಾ ಇಲ್ಲ ಅನ್ನುವಂಥ ರಿಪೋರ್ಟ್ ಇಲ್ಲಿ ಹೇಳ್ತಾ ಇದೆ. ಸೊ ಇಲ್ಲಿ ಒಂದು ಸೆಕ್ಟರ್ ವೈಸ್ನ ಆಧಾರದ ಮೇಲೂ ಸಹ ನಾವು ಬ್ರೇಕ್ ಡೌನನ್ನು ನೋಡುವಂಥದ್ದಾದರೆ ಮ್ಯಾನುಫ್ಯಾಕ್ಚರಿಂಗ್, ಮೈನಿಂಗ್, ಎಲೆಕ್ಟ್ರಿಸಿಟಿ ನಡಿಯಲ್ಲಿ ಸ್ಲೋ ಡೌನ್ ಆಗಿರ್ತಕ್ಕಂಥದ್ದನ್ನು ನಾವು IIP ನಡಿಯಲ್ಲಿ ಕಾಣ್ತಾ ಇದೀವಲ್ವಾ. ಸೊ ಇದರ ಆಧಾರದ ಮೇಲೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಮಂತ್ಲಿ ಆಧಾರದ ಮೇಲೆ ಒಂದು ಶಾರ್ಟ್ ಟರ್ಮಲ್ಲಿ ಯಾವ ರೀತಿಯಂಥ ಇಂಡಸ್ಟ್ರಿಯಲ್ ಔಟ್ಪುಟ್ ಇದೆ ಅಂತ ಅನಲೈಸ್ ಮಾಡಲಿಕ್ಕೆ ಸಹಕಾರಿ ಆಗ್ತಕ್ಕಂಥ ಇಂಡೆಕ್ಸ್ ಅಂತ ನಾವು ಆಲ್ರೆಡಿ ನೋಡಿದ್ವಿ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಒಂದು ಸೆಕ್ಟರ್ ನಡಿಯಲ್ಲಿರ್ತಕ್ಕಂಥ ಒಂದು ಎಕ್ಸ್ಪ್ಯಾನ್ಷನ್ ಯಾವ ರೀತಿಯಾಗಿದೆ, ಕಾಂಟ್ರಾಕ್ಷನ್ ಯಾವ ರೀತಿಯಾಗಿದೆ ಅಂತ ನಾವು ಗಮನಿಸ್ಬೋದು. ಸೊ IIPಯನ್ನು ಪಬ್ಲಿಷ್ ಮಾಡ್ತಕ್ಕಂಥ ಅಥಾರಿಟಿ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂಡರ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಯಾವ ರೀತಿಯಾಗಿ ಬೇಸ್ ಇಯರ್ ಚೇಂಜ್ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಇವಾಗ ಕೊಟ್ಟಿರ್ತಕ್ಕಂಥ ಡೇಟಾ 2011 ಹಾಗೂ 12 ಬೇಸ್ ಇಯರನ್ನು ಕನ್ಸಿಡರ್ ಮಾಡಿದೆ. ಇದಾದ ನಂತರ ಆಫಿಷಿಯಲಿ ಇವಾಗ ಹೊಸದಾಗಿ ಚೇಂಜ್ ಮಾಡ್ತಾ ಇರುವಂತಹ ಒಂದು ಬೇಸ್ ಇಯರ್ ಅಂದರೆ 2022 ಹಾಗೂ 23. ನೆಕ್ಸ್ಟ್ ರಿಪೋರ್ಟ್ಗಳಲ್ಲಿ 2022 ಹಾಗೂ 23 ಕನ್ಸಿಡರ್ ಮಾಡ್ಬೋದು. ಆಫಿಷಿಯಲಿ ಇನ್ನೂ ರಿಲೀಸ್ ಮಾಡಬೇಕಾಗಿದೆ. ಆದರೆ ಗೌರ್ಮೆಂಟ್ ಒಂದು ಪ್ರಪೋಸಲನ್ನು ಅನೌನ್ಸ್ ಮಾಡಿದೆ ಬೇಸ್ ಇಯರನ್ನು ರಿವೈಸ್ ಮಾಡ್ತಾ ಇದೀವಿ ಅಂತ. ಹಾಗಾಗಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಬಂದಾಗ ಇವಾಗಿರತಕ್ಕಂಥ ಒಂದು ಡೇಟಾ 2011 ಹಾಗೂ 12 ಬೇಸ್ ಇಯರನ್ನು ಗಮನಿಸ್ಬೋದು. 8 ಕೋರ್ ಇಂಡಸ್ಟ್ರೀಸ್ ನಡಿಯಲ್ಲಿರುವಂಥ ಒಂದು ವೇಟೇಜನ್ನು ನೋಡುವಂಥದ್ದಾದರೆ 40.27 ಅಷ್ಟು ಒಂದು ವೇಟೇಜನ್ನು ನೋಡ್ತಾ ಇದ್ದೀವಿ IIP ನಡಿನಲ್ಲಿ. ಕೋರ್ ಇಂಡಸ್ಟ್ರೀಸ್ ನಡಿಯಲ್ಲಿ ಜನರಲಿ ರಿಫೈನರಿ ಪ್ರಾಡಕ್ಟ್ಸನ್ನು ನೋಡ್ತವೆ. ಎಲೆಕ್ಟ್ರಿಸಿಟಿ, ಸ್ಟೀಲ್, ಕೋಲ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ಸಿಮೆಂಟ್ ಹಾಗೂ ಫರ್ಟಿಲೈಸರ್ಸ್. ವೆರಿ ಇಂಪಾರ್ಟೆಂಟ್. 8 ಕೋರ್ ಇಂಡಸ್ಟ್ರೀಸ್ಗಳ ಆಧಾರದ ಮೇಲೆ ಪ್ರಿಲಿಮ್ಸಲ್ಲಿ ಕ್ವಶನ್ಸನ್ನು ಕೇಳಿದ್ದಾರೆ. ಬೇಸಿಕಲಿ IIPಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನನ್ನು ನಾವು ಸ್ಟ್ಯಾಟಿಕ್ ಪೋರ್ಷನ್ ನಡಿಯಲ್ಲಿ ನೋಡಿರ್ತೇವೆ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಎಡಿಷನಲ್ ಇನ್ಫಾರ್ಮೇಷನ್ ಅಂತಂದರೆ ಅನಲಿಟಿಕಲ್ ಇಂಟರ್ಪ್ರಿಟೇಷನ್. ಒಂದು ಸೆಕ್ಟರ್ ಇವತ್ತು ಡೌನ್ ಆಗಲಿಕ್ಕೆ ಕಾರಣಗಳು ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಲ್ವಾ. ಸೊ ಪ್ರಸ್ತುತವಾಗಿ ಯಾವ ರೀತಿಯಂಥ ಸಿಚುವೇಶನ್ ಇದೆ ಇದನ್ನು ನಾವು ಇಂಟರ್ಪ್ರಿಟ್ ಮಾಡಲಿಕ್ಕೆ ಈಸಿಯಾಗುತ್ತೆ. ಹಾಗಾಗಿ ರೀಸನ್ಸ್ಗಳ ಮುಖಾಂತರ ನಾವು ಇಂಟರ್ಪ್ರಿಟೇಷನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ರಿಪೋರ್ಟ್ ಹೇಳ್ತಾ ಇದೆ ಇಲ್ಲಿರುವಂಥ ಒಂದು ಕನ್ಸರ್ನ್ ಏನಂತಂದರೆ ಕ್ಯಾಪಿಟಲ್ ಗೂಡ್ಸ್ಗಳು ಸ್ಲೋ ಡೌನ್ ಆಗ್ತಾ ಇದೆ. ಕ್ಯಾಪಿಟಲ್ ಗೂಡ್ಸ್ಗಳು ಸ್ಲೋ ಡೌನ್ ಆಗ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಇನ್ವೆಸ್ಟ್ಮೆಂಟ್ ಅಷ್ಟೊಂದು ಸರಿಯಾಗಿಲ್ಲ. ಹಾಗಾಗಿ ಕ್ಯಾಪಿಟಲ್ ಗೂಡ್ಸು ಸಹ ಸ್ಲೋ ಡೌನ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ಇನ್ನು ಕನ್ಸಂಪ್ಷನ್ ಪ್ಯಾಟರ್ನ್ ಅಡಿಯಲ್ಲಿ ಏನು ಬದಲಾವಣೆ ಆಗಿದೆ ಅಂತಲೂ ಗಮನಿಸ್ಬೋದಲ್ವಾ. ಸೊ ಕನ್ಸಂಪ್ಷನ್ ಚೆನ್ನಾಗಿತ್ತಂದರೆ, ಕನ್ಸಂಪ್ಷನ್ ಪ್ಯಾಟರ್ನ್ ಜಾಸ್ತಿ ಇತ್ತಂದರೆ ನಮ್ಮ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಅರ್ಥ. ಕನ್ಸಂಪ್ಷನ್ ಇದೆ ಅಂತಂದರೆ ಡೆಫಿನೆಟ್ಲಿ ಒಂದು ಡಿಮ್ಯಾಂಡ್ ಇದೆ ಅಂತ ಅರ್ಥ. ಈ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡಲಿಕ್ಕೆ ನಮ್ಮ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಸ್ಟ್ರಾಂಗ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಗ್ತಾ ಇದೆ ಅಂತಂದರೆ ಕ್ಯಾಪಿಟಲ್ ಗೂಡ್ಸ್ಗಳು ಸಹ ಜಾಸ್ತಿ ಆಗುತ್ತೆ ಅಂತ ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೋದು. ಸೊ ಇಲ್ಲಿ ಪ್ರಸ್ತುತವಾಗಿ ಒಂದು ಕನ್ಸಂಪ್ಷನ್ ಡಿಮ್ಯಾಂಡ್ ಅಂತ ಬಂದಾಗ ವೀಕ್ ಯಾಕೆ ಆಗ್ತಾ ಇದೆ ಅಂತಂದರೆ ನಾನ್ ಡ್ಯೂರೇಬಲ್ಸ್ಗಳು ಏನಿದಾವಲ್ಲ, ಸೊ ಇಲ್ಲಿ ಕಾಂಟ್ರಾಕ್ಷನನ್ನು ತೋರಿಸ್ತಾ ಇದ್ದಾವೆ. ನಾನ್ ಡ್ಯೂರೇಬಲ್ಸ್ ಅಂತಂದರೆ ಲೆಸ್ ದೆನ್ 3 ಇಯರ್ಸ್ ತನಕ ಯೂಸ್ ಮಾಡ್ತಕ್ಕಂತಹ ಪ್ರಾಡಕ್ಟ್ಗಳಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕ್ಲಾತ್ಸ್ ಆಗಿರ್ಬೋದು, ಏನಾದರೂ ಟಾಯ್ಲೆಟರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಅಥವಾ ಜನರಲಿ ಒಂದು 3 ಇಯರ್ಸ್ ಅಷ್ಟೇ ಯೂಸ್ ಮಾಡಲಿಕ್ಕೆ ಯೋಗ್ಯ ಇರತಕ್ಕಂತಹ ಗೂಡ್ಸ್ಗಳನ್ನು ನಾವು ನಾನ್ ಡ್ಯೂರೇಬಲ್ ಅಂತ ಹೇಳ್ತೇವೆ. ನಾನ್ ಡ್ಯೂರೇಬಲ್ ಗೂಡ್ಸ್ ನಡಿಯಲ್ಲಿ ಕಾಂಟ್ರಾಕ್ಷನ್ ಆಗ್ತಾ ಇದೆ. ಇದರಿಂದ ಒಂದು ಕನ್ಸಂಪ್ಷನ್ ಪ್ಯಾಟರ್ನ್ ನಡಿಯಲ್ಲೂ ಸಹ ವೀಕ್ ಆಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ನಾವು ಕಾಣ್ತಾ ಇದ್ದೀವಿ ಅಂತ
ಹೇಳ್ಬೋದು. ಹಾಗೂ ಮೈನಿಂಗ್ ಮತ್ತು ಎಲೆಕ್ಟ್ರಿಸಿಟಿ ಸೆಕ್ಟರ್ ಅಂತ ಬಂದಾಗ ಸ್ಲೋ ಡೌನ್ ಅನ್ನು ಕಾಣ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಿರ್ಬೋದು ಅಂತಂದರೆ ಸಪ್ಲೈ ಸೈಡಿಂದನೇ ಒಂದು ಪ್ರೆಷರ್ ಕ್ರಿಯೇಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಇಂಡಸ್ಟ್ರಿ ಔಟ್ಪುಟ್ಟನ್ನು ಎನ್ಶೋರ್ ಮಾಡಬೇಕು ಅಂತಂದರೆ ರಾ ಮಟೀರಿಯಲ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೋಲ್, ಐರನ್ ಓರ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್ ಇವುಗಳ ಒಂದು ಮೈನಿಂಗ್ ಮಾಡುವಂಥ ಹಂತದಲ್ಲಿಯೂ ಸಹ ಸರಿಯಾದಂಥ ಒಂದು ಎಫೆಕ್ಟಿವ್ನೆಸ್ಸನ್ನು ತೋರಿಸಲಿಕ್ಕೆ ಆಗ್ತಾ ಇಲ್ಲ. ಇದರಿಂದಾಗಿ ಇಂಡಸ್ಟ್ರೀಸ್ಗಳ ಒಂದು ಔಟ್ಪುಟ್ಟು ಸಹ ಕಡಿಮೆ ಆಗುತ್ತೆ, ಕಾಸ್ಟು ಸಹ ಹೆಚ್ಚಾಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಮೈನಿಂಗ್ ಹಾಗೂ ಎಲೆಕ್ಟ್ರಿಸಿಟಿ ಅಂತ ಬಂದಾಗ ಸ್ಲೋ ಡೌನ್ ಆಗಿರುವಂಥ ಒಂದು ಸ್ಥಿತಿಗತಿಯನ್ನು ಕಾಣ್ತಾ ಇದ್ದೀವಿ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಪಾಸಿಟಿವ್ ಸೈನ್ ಅಂತ ನಾವು ಆಲ್ರೆಡಿ ನೋಡಿದ್ವಿ. ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ಒಂದು ಪಾಸಿಟಿವ್ ಸೈನನ್ನು ನಾವು ನೋಡ್ತಾ ಇದ್ವಿ. ಬಿಕಾಸ್ ಸರ್ಕಾರ ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಹೆಚ್ಚು ಮಾಡ್ತಾ ಇದೆ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ನಡಿಯಲ್ಲಿ ನಾವು ಗ್ರೋತನ್ನು ಕಾಣ್ತಾ ಇದ್ದೀವಿ ಅಂತಲೂ ಸಹ ಕನೆಕ್ಟ್ ಮಾಡ್ಬೋದು. ಬಜೆಟ್ ನಡಿಯಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ, ರೆವೆನ್ಯೂ ಎಕ್ಸ್ಪೆಂಡಿಚರನ್ನು ಹೊರತುಪಡಿಸಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಾವು ಹೆಚ್ಚು ಪುಷ್ ಮಾಡೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಒಂದು ಪಾಸಿಟಿವ್ ಸೈನನ್ನು ಕಾಣ್ತಾ ಇದ್ದೀವಿ. ಸೊ ಈ ರಿಪೋರ್ಟ್ ಯಾವ ರೀತಿಯಾಗಿ ನಮಗೆ ಇಂಟರ್ಪ್ರಿಟೇಷನನ್ನು ಮಾಡುತ್ತೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಮೇನ್ಸ್ ನಡಿನಲ್ಲೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಪ್ರಿಲಿಮ್ಸಲ್ಲಿಯೂ ಸಹ ಅಪ್ಲೈಡ್ ಕ್ವಶನ್ಸನ್ನು ಇವಾಗ ತುಂಬ ಕೇಳ್ತಾ ಇದ್ದಾರೆ. ಕೇವಲ ಸ್ಟೇಟ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಮಾತ್ರ ನಾವು ಫ್ಯಾಕ್ಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಈ ಒಂದು ಇಶ್ಯೂ ನಮಗೆ UPSC ಲೆವೆಲ್ ಆಗಿರ್ಬೋದು, KPSC ಲೆವೆಲಲ್ಲೂ ಸಹ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗುವಂಥದ್ದಾದರೆ ಸುಪ್ರೀಂ ಕೋರ್ಟ್ ಲುಕ್ ಇನ್ ಟು ಫಿಸಿಬಿಲಿಟಿ ಆಫ್ NAT ಫಾರ್ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ರೈಟ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ, GS ಪೇಪರ್ 3 ಅಂತ ಬಂದಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲೂ ಸಹ ಕನೆಕ್ಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಇವತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತ ಬಂದಾಗ ಒಂದು ಡೈರೆಕ್ಷನನ್ನು ನೀಡ್ತಾ ಇದೆ. ಯಾಕೆ ನಾವು ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟನ್ನು ಕಂಪಲ್ಸರಿ ಮಾಡಬಾರ್ದು ಅಂತ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟ್ ಅಂದರೆ ಏನು ಅಂತ ನಾವು ತಿಳಿದುಕೊಳ್ಬೇಕು. ಹಾಗೂ ಸುಪ್ರೀಂ ಕೋರ್ಟ್ನ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ ಅಂತ ನಾವಿಲ್ಲಿ ನೋಡಬೇಕು. ಸುಪ್ರೀಂ ಕೋರ್ಟ್ ಇವಾಗ ಆರ್ಟಿಕಲ್ 21ನಲ್ಲಿರ್ತಕ್ಕಂಥ ಪ್ರೊವಿಷನನ್ನು ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟ್ ಅಂದರೆ ಏನು? ಇದೊಂದು ಸೆನ್ಸಿಟಿವ್ ಆಗಿರ್ತಕ್ಕಂತಹ ಮಾಲಿಕ್ಯುಲರ್ ಟೆಸ್ಟ್ ಅಂತ ಅನಿಸ್ಕೊಳ್ಳುತ್ತೆ. ಇವಾಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತಕ್ಕಂಥ ಹಂತದಲ್ಲಿ ಆ ಒಂದು ಬ್ಲಡ್ ಸರಿ ಇದೇನೋ ಇಲ್ವೋ ಅಂತ ಚೆಕ್ ಮಾಡಬೇಕಲ್ವಾ. ಏನಾದರೂ ವೈರಸ್ ಇದ್ದರೆ ಅದು ನೆಕ್ಸ್ಟ್ ಟ್ರಾನ್ಸ್ಫ್ಯೂಷನ್ ಮಾಡಿದಂಥ ಹಂತದಲ್ಲಿ ನಾರ್ಮಲ್ ಇರ್ತಕ್ಕಂಥ ವ್ಯಕ್ತಿಗೆ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವೈರಸ್ಗೆ ಸಂಬಂಧಪಟ್ಟಂತಹ ಜೆನೆಟಿಕ್ ಮಟೀರಿಯಲನ್ನು ಪತ್ತೆ ಮಾಡಲಿಕ್ಕೆ ಟೆಸ್ಟನ್ನು ಯೂಸ್ ಮಾಡ್ತಾರೆ. ಜೆನೆಟಿಕ್ ಮಟೀರಿಯಲ್ ಅಂತ ಬಂದಾಗ RNA ಆದರೂ ಇರ್ಬೋದು, DNA ಆದರೂ ಇರ್ಬೋದು. ರೈಬೋನ್ಯೂಕ್ಲಿಕ್ ಆ್ಯಸಿಡ್, ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡನ್ನು ನಾವು ನೋಡ್ತಾ ಇದ್ವಿ. ಸೊ ಇದು ವೈರಸ್ಗೆ ಸಂಬಂಧಪಟ್ಟಂತೆ. ವೈರಲ್ ಇನ್ಫೆಕ್ಷನ್ ಅಂತ ಬಂದಾಗ HIV ಅನ್ನು ಡಿಟೆಕ್ಟ್ ಮಾಡಲಿಕ್ಕೆ ಆಗುತ್ತೆ. ಹೆಪಟೈಟಿಸ್ B ಆಗಿರ್ಬೋದು, ಹೆಪಟೈಟಿಸ್ C ಅನ್ನು ಪತ್ತೆ ಹಚ್ಚಲಿಕ್ಕೆ ಸಹಕಾರಿ ಆಗೋದನ್ನು ನೋಡ್ಬೋದು. NAT ಟೆಸ್ಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇಲ್ಲಿ ಇನ್ಫೆಕ್ಷನ್ನ ಐಡೆಂಟಿಫೈ ಮಾಡಲಿಕ್ಕೆ ವೆರಿ ಶಾರ್ಟ್ ಡ್ಯೂರೇಷನನ್ನು ತೆಗೆದುಕೊಳ್ತೇವೆ. ತುಂಬ ಸೆನ್ಸಿಟಿವಿಟಿಯನ್ನು ಪತ್ತೆ ಹಚ್ಚೋದ್ರ ಮುಖಾಂತರ ಅಕ್ಯುರೇಸಿನೂ ಸಹ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ಕಾಸ್ಟ್ ಅಂತ ಬಂದಾಗ ತುಂಬ ಜಾಸ್ತಿ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತೇವೆ. ಇಲ್ಲಿ ಎಲಿಸಾ ಟೆಸ್ಟನ್ನು ಸಹ ನಾವು ಕನೆಕ್ಟ್ ಮಾಡ್ಬೋದಲ್ವಾ. ಎಲಿಸಾ ಅಂತ ಬಂದಾಗ ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸೆ. ಜನರಲಿ ಈ ಒಂದು HIV ರಿಲೇಟೆಡ್ ಇರತಕ್ಕಂಥ ಹೆಪಟೈಟಿಸ್ B ಹಾಗೂ Cಗೆ ಸಂಬಂಧಪಟ್ಟಂತೆ ಈ ಒಂದು ಟೆಸ್ಟನ್ನು ಮಾಡ್ತಾರಲ್ಲ, ಬ್ಲಡ್ ಯಾವ ರೀತಿಯಾಗಿದೆ, ವೈರಸನ್ನು ಕ್ಯಾರಿ ಮಾಡುತ್ತೋ ಇಲ್ವೋ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇಲ್ಲಿರುವಂಥ ಒಂದು ಮೆಕ್ಯಾನಿಸಮ್ ಏನಿದೆ ಅಂತಂದರೆ ಆ್ಯಂಟಿಬಾಡೀಸ್ ಹಾಗೂ ಆ್ಯಂಟಿಜನ್ಸ್ಗಳ ಒಂದು ರಿಯಾಕ್ಷನ್ನ ಆಧಾರದ ಮೇಲೆ ಎಲಿಸಾ ಟೆಸ್ಟಲ್ಲಿ ನೋಡ್ತೇವೆ. ಆದರೆ NAT ಅಂತ ಬಂದಾಗ ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟ್ ನಡಿಯಲ್ಲಿ ನಾವು ನೋಡ್ತಾ ಇರುವಂಥದ್ದು ವೈರಲ್ ಜೆನೆಟಿಕ್ ಮಟೀರಿಯಲ್ ಯಾವ ರೀತಿಯಾಗಿದೆ ಅಂತ. ಇಲ್ಲಿ ಒಂದು ಡ್ಯೂರೇಷನ್ ತುಂಬ ಶಾರ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಮೋರ್ ಸೆನ್ಸಿಟಿವಿಟಿಯನ್ನು ಇದು ಹೇಳುತ್ತೆ. ಆದರೆ ಎಲಿಸಾ ಅಂತ ಬಂದಾಗ ಲಾಂಗ್ ಡ್ಯೂರೇಷನ್ ತೆಗೆದುಕೊಳ್ಳುತ್ತೆ. ಲೆಸ್ ಸೆನ್ಸಿಟಿವ್ ಕಂಡೀಷನನ್ನು ನಾವು ಗಮನಿಸ್ಬೋದು. ಆದರೆ ಕಾಸ್ಟ್ ಎಫೆಕ್ಟಿವ್ನೆಸ್ ಅಂತ ಬಂದಾಗ ಎಲಿಸಾ ತುಂಬ ಕಡಿಮೆ ಬೆಲೆಯನ್ನು ಇಲ್ಲಿ ತೋರಿಸುತ್ತೆ. ಆದರೆ ಹೈ ಕಾಸ್ಟನ್ನು ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟ್ ನಡಿಯಲ್ಲಿ ನಾವು ಫೇಸ್ ಮಾಡಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇರುವಂಥದ್ದು ಎಲಿಸಾ ಟೆಸ್ಟನ್ನು. ಒಂದು ಲಿಮಿಟೆಡ್ ಗೌರ್ಮೆಂಟ್ ಹಾಸ್ಪಿಟಲ್ ನಡಿನಲ್ಲಿ ನಾವು NAT ಕಂಡೀಷನನ್ನು ಕಾಣ್ಬೋದು. ಅಂದರೆ ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟನ್ನು ಮಾಡ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಇಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ, ಆರ್ಟಿಕಲ್ 21ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗ್ತಕ್ಕಂಥ ಒಂದು ಹಂತದಲ್ಲಿ ಸರಿಯಾದಂಥ ಬ್ಲಡ್ ಇವತ್ತು ಟ್ರಾನ್ಸ್ಫರ್ ಆಗಬೇಕು ಅಲ್ವಾ. ಅದರಲ್ಲೂ ಕೆಲವೊಂದಿಷ್ಟು ಪೇಷಂಟ್ಸ್ಗಳಿಗೆ ಫ್ರೀಕ್ವೆಂಟ್ ಆಗಿರ್ತಕ್ಕಂತಹ ಬ್ಲಡ್ ಟ್ರಾನ್ಸ್ಫ್ಯೂಷನನ್ನು ಎನ್ಶೋರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಥೆಲಸ್ಮಿಯಾ ಅನ್ನುವಂಥ ಒಂದು ಡಿಸೀಸನ್ನು ನಾವು ತೆಗೆದುಕೊಂಡಾಗ ಈ ಒಂದು ಥೆಲಸ್ಮಿಯಾ ಡಿಸೀಸ್ಗೆ ಕಂಪ್ಲೀಟಾಗಿ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇನ್ಫೆಕ್ಟೆಡ್ ಆಗಿರ್ತಕ್ಕಂಥ ಬ್ಲಡ್ಡನ್ನು ಥೆಲಸ್ಮಿಯಾ ಪೇಷಂಟ್ಸ್ಗಳಿಗೆ ಟ್ರಾನ್ಸ್ಫ್ಯೂಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸರಿಯಾದಂಥ ಒಂದು ಟೆಸ್ಟನ್ನು ಮಾಡಬೇಕು, ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟನ್ನು ನಾವಿಲ್ಲಿ ಅಳವಡಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನನ್ನು ನೀಡ್ತಾ ಇದೆ. ಭಾರತದಲ್ಲಿ ಥೆಲಸ್ಮಿಯಾ ಪೇಷಂಟ್ಗಳ ಒಂದು ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಭಾರತವನ್ನು ಗ್ಲೋಬಲ್ ಲೆವೆಲಲ್ಲಿ ಥೆಲಸ್ಮಿಯಾ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತಲೂ ಸಹ ಅಂತಾರೆ. ಹಾಗಿದ್ರೆ ಥೆಲಸ್ಮಿಯಾ ಅಂತಂದರೆ ಏನು ಅಂತ ಕ್ಲಿಯರಾಗಿ ಗೊತ್ತಿರಬೇಕಲ್ವಾ. ಸೊ ಇಲ್ಲಿ ಬಾಡಿ ಇನ್ಸಫಿಷಿಯೆಂಟ್ ಆಗಿರ್ತಕ್ಕಂತಹ ಅಥವಾ ಅಬ್ನಾರ್ಮಲ್ ಆಗಿರ್ತಕ್ಕಂಥ ಹಿಮೋಗ್ಲೋಬಿನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹಿಮೋಗ್ಲೋಬಿನ್ ಅಬ್ನಾರ್ಮಲ್ ಇರೋದ್ರಿಂದ ಅಥವಾ ಸಫಿಷಿಯೆಂಟ್ ಇರದೇ ಇರುವಂತಹ ಒಂದು ಸ್ಥಿತಿಗತಿ ಅಂತ ಇದ್ದಾಗ RBCsಗಳು ಸರಿಯಾಗಿ ಪ್ರೊಡ್ಯೂಸ್ ಆಗುವುದಿಲ್ಲ.
ಹಾಗಾಗಿ ಸಿವಿಯರ್ ಎನಿಮಿಕ್ ಕಂಡೀಷನನ್ನು ಥೆಲಸ್ಮಿಯಾ ಪೇಷಂಟ್ನಲ್ಲಿ ಕಾಣಬೇಕಾಗತ್ತೆ. ಇದರಿಂದಾಗಿ ನಾವು ಇವ್ರಿಗೆ ಫ್ರೀಕ್ವೆಂಟಾಗಿ ಬ್ಲಡ್ ಟ್ರಾನ್ಸ್ಫ್ಯೂಷನನ್ನು ಮಾಡಬೇಕಾಗಿರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ಸೊ ಸುಪ್ರೀಂ ಕೋರ್ಟ್ನ ಒಂದು ಡೈರೆಕ್ಷನ್ ತುಂಬ ಸಿಂಪಲ್ ಆಗಿದೆ. ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸ್ ನಡಿನಲ್ಲಿ ನಾವು ನ್ಯಾಟನ್ನು ಇಂಪ್ಲಿಮೆಂಟ್ ಮಾಡ್ಬೋದಾ, ನ್ಯೂಕ್ಲಿಕ್ ಆ್ಯಸಿಡ್ ಟೆಸ್ಟನ್ನು ತರಲಿಕ್ಕೆ ಸಾಧ್ಯತೆ ಇದೆನಾ, ಪ್ರಸ್ತುತವಾಗಿ ಎಷ್ಟು ಸ್ಟೇಟ್ ಹಾಸ್ಪಿಟಲ್ಸ್ಗಳಲ್ಲಿ ನ್ಯಾಟನ್ನು ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಕನ್ಸರ್ನ್ ಆಗಿರ್ಬೋದು. ಸ್ಟೇಟ್ಗಳ ಮೇಲೆ ಒಂದು ಫಿನಾನ್ಷಿಯಲ್ ಬರ್ಡನು ಸಹ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪಿಟಿಷನನ್ನು ಸಹ ಫೈಲ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಹಾಸ್ಪಿಟಲ್ಸ್ ನಡಿಯಲ್ಲಿ ಯೂಸ್ ಮಾಡ್ತಾರೆ, ಬಿಕಾಸ್ ಕಾಸ್ಟ್ ಎಫೆಕ್ಟಿವ್ನೆಸ್ಸನ್ನು ತರಬೇಕು ಅನ್ನುವಂಥ ಕನ್ಸರ್ನು ಇದೆ ಅಲ್ವಾ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಹಿಯರಿಂಗ್ ನೆಕ್ಸ್ಟ್ ಕೊಟ್ಟಿದ್ದಾರೆ, ಮಾರ್ಚ್ 13 ಇದೆ ಅಂತ ಆರ್ಟಿಕಲಲ್ಲಿ ಮೆನ್ಷನ್ ಮಾಡ್ತಾ ಇರುವಂಥದ್ದು. ಸೊ ಸುಪ್ರೀಂ ಕೋರ್ಟ್ ಮುಂದೆ ಇರುವಂಥ ಒಂದು ಚಾಲೆಂಜನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ವೆರಿ ವೆರಿ ಇಂಪಾರ್ಟೆಂಟ್. ವೈ? ಬಿಕಾಸ್ ಆರ್ಟಿಕಲ್ 21 ಇಲ್ಲಿ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರುವಂಥದ್ದು. ರೈಟ್ ಟು ಲೈಫ್ ಅಂತ ಬಂದಾಗ ರೈಟ್ ಟು ಹೆಲ್ತು ಸಹ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀವಲ್ಲ. ಹಾಗಾಗಿ ಪಬ್ಲಿಕ್ ಹೆಲ್ತ್ ಸ್ಟ್ಯಾಂಡರ್ಡ್ ಯಾವ ರೀತಿಯಾಗಿದೆ ಹಾಗೂ ಯೂನಿಫಾರ್ಮ್ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂಥ ಪ್ರೋಟೋಕಾಲ್ಸ್ಗಳನ್ನು ಯಾವ ರೀತಿಯಾಗಿ ನಾವು ಎನ್ಶೋರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟು ಇಲ್ಲಿ ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ದ ವೇನಿಂಗ್ ಶೀನ್, ದ ಪ್ರೈಸ್ ರಿಲೀಫ್ ಪ್ರೊವೈಡೆಡ್ ಬೈ GST ರ್ಯಾಷನಲೈಸೇಷನ್ ಮೇ ನಾಟ್ ಲಾಸ್ಟ್ ಲಾಂಗ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಎಕನಾಮಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಟ್ಯಾಕ್ಸೇಷನ್ ಟಾಪಿಕಲ್ಲಿ ಕನೆಕ್ಟ್ ಆಗುತ್ತೆ. GST ಮುಖಾಂತರ ಸರ್ಕಾರ ಕೆಲವೊಂದಿಷ್ಟು ಚೇಂಜಸನ್ನು ಮಾಡಿದೆ. ಇವಾಗ ಆರ್ಟಿಕಲಲ್ಲಿ ಮೆನ್ಷನ್ ಮಾಡ್ತಾ ಇರೋದು ಏನಂತಂದರೆ GST ಕೆಲವೊಂದಿಷ್ಟು ರಿಲೀಫನ್ನು ಪಡೆದುಕೊಳ್ತಾ ಇದೆ, ಸರಿಯಾಗಿ ನಾವು ಕಲೆಕ್ಷನನ್ನು ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಬಟ್ ಇದು ಟೆಂಪ್ರರಿ ಬೇಸಿಸ್ ಮೇಲೆ ಇರುತ್ತೆ ಹೊರತಾಗಿ ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಏನಿರಬಹುದು ಕಾರಣ? ಇವಾಗ GST ಕೌನ್ಸಿಲ್ ಅಂತ ಬಂದಾಗ ತೆರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಯಾವ ಸರಕಿನ ಮೇಲೆ, ಯಾವ ಸೇವೆಗಳ ಮೇಲೆ ನಾವು ಟ್ಯಾಕ್ಸನ್ನು ವಿಧಿಸಬೇಕೋ ಬೇಡವೋ ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಅದರಲ್ಲೂ ರೀಸೆಂಟಾಗಿ ಮಾಡಿರುವಂಥ ಬಿಗ್ಗೆಸ್ಟ್ ಚೇಂಜ್ ಅಂತಂದರೆ, ಈ ಮೊದಲು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಬಂದಾಗ 4 ರೀತಿಯಾದಂಥ ಸ್ಲ್ಯಾಬನ್ನು ನೋಡ್ತಾ ಇದ್ವಿ. 5%, 12%, 18 ಹಾಗೂ 28% ಅಂತ 4 ಸ್ಲ್ಯಾಬ್ ಇತ್ತು. 4 ಟೈರ್ ಟ್ಯಾಕ್ಸೇಷನ್ ಸಿಸ್ಟಮ್ ಅಂತ ನೋಡ್ತಾ ಇದ್ವಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ. ಇವಾಗ ಪ್ರಸ್ತುತವಾಗಿ ಏನು ಮಾಡಿದ್ದಾರೆ, 2 ಸ್ಲ್ಯಾಬನ್ನು ಇಟ್ಟಿದ್ದಾರೆ. 5% ಇದೆ ಹಾಗೂ 18% ಇದೆ. 12% ಮತ್ತು 28% ರಿಮೂವ್ ಮಾಡಿದ್ದಾರೆ. ಜೊತೆಗೆ 0% ಹಾಗೂ 40% ಗಮನ ಹರಿಸ್ಬೋದು. 0% ಅಂತಂದರೆ ಕೆಲವೊಂದಿಷ್ಟು ಗೂಡ್ಸ್ಗಳ ಮೇಲೆ ಎಕ್ಸಂಪ್ಷನನ್ನು ಕೊಟ್ಟಿದ್ದಾರೆ. ಎಜುಕೇಷನ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಹೆಲ್ತ್ಗೆ ಸಂಬಂಧಪಟ್ಟಂತೆ ಎಸೆನ್ಷಿಯಲ್ ಗೂಡ್ಸ್ ಇರುತ್ತಲ್ಲ, ಅಲ್ಲಿ 0% ಇಟ್ಟಿದ್ದಾರೆ ಅಂತ ಹೇಳ್ಬೋದು. 40% ಅಂತ ಬಂದಾಗ ಇವಾಗ ಟೊಬ್ಯಾಕೋ ಆಗಿರ್ಬೋದು, ಲಕ್ಸುರಿ ಗೂಡ್ಸ್ ಏನಿರುತ್ತಲ್ಲ ಆವಾಗ 40% ಅಷ್ಟು ಹಾಕ್ತಾರೆ. ಹೆಚ್ಚು 12% ಇರ್ತಕ್ಕಂಥ ಗೂಡ್ಸ್ಗಳನ್ನು 5%ಗೆ ಶಿಫ್ಟ್ ಮಾಡಿದರೆ, 28 ಇರುವಂಥದ್ದನ್ನು 18, ಈ ರೀತಿಯಾಗಿ ಟ್ಯಾಕ್ಸ್ನ ನಡಿನಲ್ಲಿ ಕಂಪ್ಲೀಟಾಗಿ ಬದಲಾವಣೆಯನ್ನು ಮಾಡೋದ್ರ ಮುಖಾಂತರ 2 ಸ್ಲ್ಯಾಬನ್ನು ಇಟ್ಟಿದ್ದಾರೆ. ಬೇಸಿಕಲಿ ಯಾಕೆ ಸರ್ಕಾರ 12 ಇರೋದನ್ನು 5 ಮಾಡಿದೆ ಅಥವಾ 28 ಇರೋದನ್ನು 18ಕ್ಕೆ ಬದಲಾವಣೆ ಮಾಡಿದೆ ಅಂತಂದರೆ, ಕನ್ಸಂಪ್ಷನ್ ಪ್ಯಾಟರ್ನಲ್ಲಿ ಬದಲಾವಣೆ ಮಾಡಬೇಕು ಅಂತ. ಕನ್ಸಂಪ್ಷನ್ ಜಾಸ್ತಿ ಆಗಬೇಕು ಅಂತಂದರೆ ಟ್ಯಾಕ್ಸು ಕಮ್ಮಿ ಇರಬೇಕು ಅಲ್ವಾ. ಇವಾಗ GST ಅಂತ ಬಂದಾಗ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಇದೆ. ಕನ್ಸ್ಯೂಮರ್ಸ್ಗಳು ಇವತ್ತು ತೆರಿಗೆಯನ್ನು ವಿಧಿಸಬೇಕಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ಸರ್ಕಾರ ಈ ರೀತಿಯಾಗಿ ಸ್ಲ್ಯಾಬಲ್ಲಿ ಬದಲಾವಣೆ ಮಾಡಿದರೆ, ಇದರಿಂದಾಗಿ ಇನಿಷಿಯಲ್ ಡೇಸ್ ನಡಿಯಲ್ಲಿ GST ಕಲೆಕ್ಷನ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದಲ್ವಾ. ಆದರೆ ಇಲ್ಲಿ ಒಂದು ಪಾಸಿಟಿವ್ ಗ್ರೋತನ್ನು ನಾವು ಕಾಣ್ತಾ ಇದ್ದೀವಿ. GST ಕಲೆಕ್ಷನ್ ಚೆನ್ನಾಗಿ ಆಗ್ತಾ ಇದೆ. ಇದಕ್ಕೆ ಕಾರಣ ಯಾವ ರೀತಿಯಾಗಿ ಇರಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. ಇಲ್ಲಿ GST ನಡಿನಲ್ಲಿ ನಾವು ನೋಡಿದಾಗ 3 ರೀತಿಯಾದಂತಹ ಟ್ಯಾಕ್ಸ್ಗಳನ್ನು ವಿಧಿಸ್ತಾರೆ ಅಲ್ವಾ. ಸ್ಟೇಟ್ ಗೌರ್ಮೆಂಟು ಸಹ ಒಂದು ಟ್ಯಾಕ್ಸನ್ನು ವಿಧಿಸುತ್ತೆ. SGST ಆಗಿರ್ಬೋದು, ಸೆಂಟ್ರಲ್ GST ಹಾಗೂ ಇಂಟಿಗ್ರೇಟೆಡ್ GST ಅಂತ ಹೇಳ್ತೇವೆ. ಸ್ಟೇಟ್ ಗೌರ್ಮೆಂಟ್ಗಳು 7th ಶೆಡ್ಯೂಲ್ನಲ್ಲಿ ಯಾವ ರೀತಿಯಾದಂತಹ ಸಬ್ಜೆಕ್ಟ್ಗಳಿರುತ್ತೆ ಅದರ ಆಧಾರದ ಮೇಲೆ ಟ್ಯಾಕ್ಸನ್ನು ವಿಧಿಸ್ತವೆ. ಸೆಂಟ್ರಲ್ GST ಅಂತ ಬಂದಾಗ ಇವರು ಕೂಡ ತಮ್ಮ ಒಂದು ಸಬ್ಜೆಕ್ಟ್ನಲ್ಲಿ ಯಾವುದಿರುತ್ತೆ ಹೆಚ್ಚಾಗಿ ಅವರು ಟ್ಯಾಕ್ಸನ್ನು ಸಹ ಹಾಕ್ತಾರೆ ಅಂತ ಹೇಳ್ಬೋದು. IGST ಅಂತ ಬಂದಾಗ IGSTಯನ್ನು ಯಾರು ಕಲೆಕ್ಟ್ ಮಾಡ್ತಾರೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡುತ್ತೆ. ಇದನ್ನು ಯಾವ ರೀತಿಯಾಗಿ ಸ್ಟೇಟ್ಗಳ ಮಧ್ಯೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಗೂಡು ಮಹಾರಾಷ್ಟ್ರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿತ್ತು ಅಂತ ಅಂದ್ಕೊಳ್ಳಿ. ಓಕೆ, ಮಹಾರಾಷ್ಟ್ರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತಕ್ಕಂಥ ಒಂದು ಗೂಡು ಕರ್ನಾಟಕದಲ್ಲಿರ್ತಕ್ಕಂಥ ಒಬ್ಬ ಕನ್ಸ್ಯೂಮರ್ ಇವತ್ತು ಅದನ್ನು ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತಂದರೆ, ಟ್ಯಾಕ್ಸ್ ಕಲೆಕ್ಷನ್ ಯಾರಿಗೆ ಹೋಗುತ್ತಪ್ಪ ಅಂದರೆ ಕರ್ನಾಟಕಕ್ಕೆ ಟ್ಯಾಕ್ಸ್ ಹೋಗುತ್ತೆ. ಕರ್ನಾಟಕದ ಟ್ಯಾಕ್ಸ್ ರೆವಿನ್ಯೂ ನಡಿನಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಇಂಟರ್ ಸ್ಟೇಟ್ ಸಪ್ಲೈ ಆಗ್ತಾ ಇದೆ ಅಲ್ವಾ. ಇಂಟರ್ ಸ್ಟೇಟ್ ಸಪ್ಲೈ ಆಗುವಂಥ ಹಂತದಲ್ಲಿ IGST ಅಂತ ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ, ಟ್ಯಾಕ್ಸನ್ನು ಕಲೆಕ್ಟ್ ಮಾಡುತ್ತೆ.
ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿ, ಸೇ ಫಾರ್ ಎಕ್ಸಾಂಪಲ್ ಇವಾಗ ಮಹಾರಾಷ್ಟ್ರದಿಂದ ತಯಾರಿಕೆ ಆಗಿರ್ತಕ್ಕಂಥ ಗೂಡು ಇವಾಗ ಕರ್ನಾಟಕದಲ್ಲಿ ಸೆಲ್ ಆಗಿದೆಯಲ್ಲ, ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸೇಷನ್ ಇರೋದ್ರಿಂದ ಕರ್ನಾಟಕಕ್ಕೆ ಒಂದು ರೆವಿನ್ಯೂ ಬರ್ತಾ ಇದೆ ಅಂತ ನೋಡಿದ್ವಿ. ಇಲ್ಲಿ IGST ಏನಾದರೂ ಕಲೆಕ್ಟ್ ಮಾಡಿದಾಗ ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್ 100 ರೂಪೀಸ್ ಏನಾದರೂ ಇತ್ತಂತಂದರೆ ಆ ಒಂದು ಗೂಡಲ್ಲಿ ಈ ಒಂದು 100 ರೂಪೀಸ್ ನಡಿನಲ್ಲಿ 50 ರೂಪಾಯಿ ಕರ್ನಾಟಕಕ್ಕೆ ಹೋಗುತ್ತೆ, ಇನ್ 50 ರೂಪೀಸು ಸೆಂಟ್ರಲ್ ಗೌರ್ಮೆಂಟ್ ಹೋಗುತ್ತೆ. ಈ ರೀತಿಯಾಗಿ IGSTಯನ್ನು ನಾವು ಗಮನ ಹರಿಸ್ತೇವೆ. ಸೊ ಇದೊಂದು ಇಂಟ್ರಸ್ಟೆಡ್ ಸಪ್ಲೈ ಅಂತಲೇ ಹೇಳ್ಬೋದು. ಇವಾಗ ಕೆಲವೊಂದಿಷ್ಟು ಸರ್ತಿ ನಾವು ಏನು ಮಾಡ್ತೇವೆ, ಇಂಪೋರ್ಟನ್ನು ಮಾಡ್ಕೋಬೇಕಾಗತ್ತಲ್ವಾ. ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿಯೂ ಸಹ ಇವಾಗ IGSTಯನ್ನು ನಾವು ಕಲೆಕ್ಟ್ ಮಾಡೋದು ನೋಡ್ಬೋದು. ಸೊ ಇದರಿಂದಾಗಿ ನಾವು ಹೆಚ್ಚು GST ಕಲೆಕ್ಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಅಂತ ರಿಪೋರ್ಟ್ಗಳು ನಮಗೆ ಹೇಳ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್. ಇಂಪೋರ್ಟ್ ಇವಾಗ ಯಾಕೆ ಹೆಚ್ಚಾಗ್ತಾ ಇದೆ, ಕಾರಣ ಏನಿರ್ಬೋದು? ಇಂಪೋರ್ಟ್ ಆಗ್ತಾ ಇರೋದ್ರಿಂದ ನಾವು ಹೆಚ್ಚು GSTಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ, IGSTಯನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು ಅಲ್ವಾ. ಇಂಪೋರ್ಟ್ ಇವಾಗ ಜಾಸ್ತಿ ಆಗಲಿಕ್ಕೆ, ಇಂಪೋರ್ಟ್ ಕಾಸ್ಟ್ಲಿ ಆಗಲಿಕ್ಕೆ ಕಾರಣ ಏನು ಅಂತಂದರೆ ನಮ್ಮ ರುಪಿ ಡಿಪ್ರಿಷಿಯೇಟ್ ಆಗ್ತಾ ಇದೆ. ರುಪಿ ಡಿಪ್ರಿಸಿಯೇಷನ್ ಕಾರಣದಿಂದಾಗಿ IGST ಕಲೆಕ್ಷನ್ನು ಟೆಂಪ್ರರಿ ಬೇಸಿಸ್ ಮೇಲೆ ಹೆಚ್ಚಾಗಿರೋದನ್ನು ಗಮನಿಸ್ಬೋದು. ಇದು ಲಾಂಗ್ ಟರ್ಮಲ್ಲಿ ಬೆನಿಫಿಟನ್ನು ತಂದು ಕೊಡೋದಿಲ್ಲ ಅಂತ ಎಡಿಟೋರಿಯಲಲ್ಲಿ ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ. ರುಪಿ ಡಿಪ್ರಿಸಿಯೇಷನ್ ಆಗ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಡಾಲರ್ ಸ್ಟ್ರಾಂಗ್ ಇದೆ ಅಂತ ಅರ್ಥ. ನಮ್ಮ ರುಪಿ ಇವತ್ತು ವೀಕ್ ಇರ್ತಕ್ಕಂಥದ್ದನ್ನು ನಾವು ಗಮನ ಹರಿಸ್ಬೋದು. ಇವಾಗ ನಾರ್ಮಲ್ ಕಂಟೆಕ್ಸ್ಟನ್ನೇ ತೆಗೆದುಕೊಳ್ಳುವಂಥದ್ದಾದರೆ $1 ಅಂತ ನೋಡೋದಾದರೆ 70 ರೂಪೀಸ್ ಇತ್ತು ಅಂದ್ಕೊಳ್ಳಿ. ರುಪಿ ಡಿಪ್ರಿಷಿಯೇಟ್ ಆದಾಗ ಇದೇ $1 ರೂಪೀಸ್ಗೆ 80 ರೂಪೀಸನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಈ ಒಂದು ಹಂತದಲ್ಲಿ 80 ರೂಪೀಸನ್ನು ನಾವು ಕೊಡೋದ್ರ ಮುಖಾಂತರ ಡಾಲರ್ ಪರ್ಚೇಸ್ ಮಾಡಿ ಇಂಪೋರ್ಟನ್ನು ಮಾಡ್ಕೋಬೇಕು. ಇಂಪೋರ್ಟ್ ಜಾಸ್ತಿ ಇದೆ ಅಂತಂದರೆ ಆಟೋಮೆಟಿಕ್ಲಿ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಇದೆ ಅಂತ ಹೇಳ್ಬೋದಲ್ವಾ. ಇದು ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗೋದಿಲ್ಲ. ವೈ? ಬಿಕಾಸ್ ಇವಾಗ ನಾವು ಇಂಪೋರ್ಟ್ ಮಾಡುವಂಥ ಹಂತದಲ್ಲಿ ಟ್ಯಾಕ್ಸನ್ನು ಹೆಚ್ಚು ಕೊಡ್ತಾ ಇದ್ದೀವಿ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ರಾ ಮಟೀರಿಯಲ್ಸನ್ನು ನಾವು ಬೇರೆ ಒಂದು ರಾಷ್ಟ್ರದಿಂದ ಪರ್ಚೇಸ್ ಮಾಡ್ತಕ್ಕಂಥ ಒಂದು ಹಂತದಲ್ಲಿ ಹೆಚ್ಚು ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ದೀವಿ. ಇದರಿಂದ ಯಾವುದೇ ಒಂದು ಗೂಡನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಇದರ ಒಂದು ಕಾಸ್ಟು ಸಹ ಏನಾಗುತ್ತೆ, ಹೆಚ್ಚಾಗೋದನ್ನು ನೋಡ್ಬೋದು. ಕಾಸ್ಟ್ ಹೆಚ್ಚಾಗ್ತಾ ಇದೆ ಅಂತಂದರೆ ಆಟೋಮೆಟಿಕ್ಲಿ ಇವಾಗ ಇನ್ಫ್ಲೇಷನ್ನೂ ಸಹ ಆಗುತ್ತೆ ಅಲ್ವಾ. GST ಇಂಟೆನ್ಷನ್ ಯಾವ ರೀತಿಯಾಗಿತ್ತು, ನಾವು ಸ್ಲ್ಯಾಬಲ್ಲಿ ಬದಲಾವಣೆ ಮಾಡಿದ್ದೀವಿ ಅಂತಂದರೆ ಕನ್ಸಂಪ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ ಗೂಡ್ಸ್ಗಳ ಒಂದು ಬೆಲೆ ಕಡಿಮೆ ಆಗುತ್ತೆ ಅಂತ ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿ ಇಂಪೋರ್ಟ್ ಕಾಸ್ಟ್ ಜಾಸ್ತಿ ಆಗಿದೆ ಬಿಕಾಸ್ ಆಫ್ ರುಪಿ ಡಿಪ್ರಿಸಿಯೇಷನ್. ಇದರಿಂದಾಗಿ ರಾ ಮಟೀರಿಯಲ್ಸ್ಗಳು, ಸೇ ಫಾರ್ ಎಕ್ಸಾಂಪಲ್ ಇವಾಗ ನಾವು ಸೆಮಿ ಕಂಡಕ್ಟರ್ಸನ್ನು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ. ಕ್ರೂಡ್ ಆಯಿಲ್ಗಳಾಗಿರ್ಬೋದು, ಕಾಪರ್, ಅಲ್ಯೂಮಿನಿಯಂ ಇವೆಲ್ಲವನ್ನು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ ರಾ ಮಟೀರಿಯಲ್ಸ್ಗಳ ಬೆಲೆ ಹೆಚ್ಚಾಗಿದೆ. ಹಾಗಾಗಿ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ನು ಸಹ ಆಗುವಂಥ ಸಾಧ್ಯತೆ ಇದೆ. ಇದು ಆಟೋಮೆಟಿಕಲಿ ಡೊಮೆಸ್ಟಿಕ್ ಎಕಾನಮಿ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಇವಾಗ ಆಟೋಮೊಬೈಲ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮೇಲೆ ಇದು ಡೆಫಿನೆಟ್ಲಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಲಾಂಗ್ ಟರ್ಮಲ್ಲಿ ಇನ್ಫ್ಲೇಷನನ್ನು ಕ್ರಿಯೇಟ್ ಮಾಡ್ಬೋದು. ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳ ಒಂದು ಬೆಲೆ ಹೆಚ್ಚಾಗುವಂಥ ಒಂದು ಸಾಧ್ಯತೆ ಇದೆ ಅಂತ. ಪ್ರಿಲಿಮ್ಸಲ್ಲಿ GSTಗೆ ಸಂಬಂಧಪಟ್ಟಂತೆ ಸೆಸ್ ಆ್ಯಂಡ್ ಸರ್ಚಾರ್ಜಸ್ ಆಗಿರ್ಬೋದು ಹಾಗೂ ಫಿನಾನ್ಸ್ ಕಮಿಷನ್ ಆಧಾರದ ಮೇಲೆ ಕ್ವಶನ್ಸ್ಗಳು ಬರತಕ್ಕಂಥ ಸಾಧ್ಯತೆ ಹೆಚ್ಚಿದೆ. 16th ಫೈನಾನ್ಸ್ ಕಮಿಷನ್ಗೆ ಸಂಬಂಧಿಸಿದಂತೆ ನಾವು ನೋಡಿದಾಗ ಇಲ್ಲಿ ಹಾರಿಜಾಂಟಲ್ ಡೆವಲ್ಯೂಷನ್ ಅಡಿಯಲ್ಲಿ ಟ್ಯಾಕ್ಸ್ ಎಫರ್ಟನ್ನು ಸಹ ರಿಮೂವ್ ಮಾಡಿದ್ದಾರೆ ಅಲ್ವಾ. ಸೊ ಟ್ಯಾಕ್ಸ್ ಎಫರ್ಟ್ನ ಕಾಂಟ್ರಿಬ್ಯೂಷನ್ ಆಧಾರದ ಮೇಲೆ 15th ಫೈನಾನ್ಸ್ ಕಮಿಷನಲ್ಲಿ ನೋಡ್ತೇವೆ. 16th ಫೈನಾನ್ಸ್ ಕಮಿಷನಲ್ಲಿ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ, ಆ ಒಂದು ವೇಟೇಜನ್ನು ತೆಗೆದು ಹಾಕಿದ್ದಾರೆ ಅಂತ ಗಮನಿಸ್ಬೋದು. ಇಲ್ಲಿ ನಿಮಗೆ ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ GST ಕೌನ್ಸಿಲ್ಗೆ ಸಂಬಂಧಪಟ್ಟಂಥ ಆರ್ಟಿಕಲ್ ನಂಬರ್ ಯಾವುದಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇದರೊಂದಿಗೆ GST ಕಲೆಕ್ಷನ್ ಅಂತ ಬಂದಾಗ ಯಾವ ಸ್ಟೇಟ್ಸ್ಗಳು ಹೆಚ್ಚು ಕಲೆಕ್ಷನನ್ನು ಮಾಡುತ್ತೆ, ಟಾಪ್ 3 ಸ್ಟೇಟ್ಸ್ಗಳ ನೇಮನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ವಿತ್ ರೆಫರೆನ್ಸ್ ಟು ನ್ಯೂಕ್ಲಿಕ್ ಆಸಿಡ್ ಟೆಸ್ಟಿಂಗ್ ಇನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಆಪ್ಷನ್ A, NAT detects the genetic material of viruses in donated blood. Option 2, NAT can reduce the window period for detecting infection like HIV. NAT is less sensitive than ELISA in detecting viral infections. ಈ 3 ಆಪ್ಷನ್ ಅಡಿಯಲ್ಲಿ ನ್ಯೂಕ್ಲಿಕ್ ಆಸಿಡ್ ಟೆಸ್ಟಿಂಗ್ಗೆ ಸಂಬಂಧಪಟ್ಟಂಥ ಸರಿಯಾದ ಆಪ್ಷನನ್ನು ಚೂಸ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಕೂಡ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.